ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ದೇವರು ಬೇಕಂತಲೇ ಕೆಲವು ಸಂಬಂಧಗಳನ್ನು ನಮ್ಮಿಂದ ದೂರ ಮಾಡಿಬಿಡುತ್ತಾನೆ. ಗೊತ್ತಾಯ್ತಾ? ಅಯ್ಯೋ, ಅವ್ರು ಯಾಕೋ ನಮ್ಮ ಕೈಯಲ್ಲಿ ಮಾತಾಡಲ್ವಲ್ಲಪ್ಪ, ಅವ್ರು ಯಾಕೋ ಈಗ ಮುನ್ಸ್ಕೊಂಬಿಟ್ಟಿದ್ದಾರಲ್ಲಪ್ಪ ಅಂತೀವಿ. ಆದರೆ ದೇವರೇ ಅದನ್ನು ಮಾಡಿರ್ತಾನೆ. ಕಾರಣ ಅದಕ್ಕೆ ಇಷ್ಟೇ: ನಮಗೆ ತಿಳಿಯದ ಸತ್ಯ ದೇವರಿಗೆ ತಿಳಿದಿರುತ್ತೆ. ಅದರಿಂದಲೇ ಅವ್ರಿಗೆ ನಾವು ಬೇಜಾರು ಮಾಡ್ಕೋಬಾರ್ದು. ದೇವರೇ ಅದನ್ನು ಮಾಡಿಸಿರ್ತಾನೆ. ಗೊತ್ತಾಯ್ತಾ? ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ 50ನೇ ಅಧ್ಯಾಯ ಶ್ರೀ ಗುರುಚರಿತ್ರೆಯನ್ನು ನಾವು ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಿಶೃಣ್ವನ್ನೋತಿಭಿः ಸೀದಸಾದನಂ. ಹಿಂದೆ ಶ್ರೀಪಾದ ವಲ್ಲಭ ಯತಿಗಳು ರಜಕನಿಗೆ ರಾಜ್ಯಪದ ದಯಪಾಲಿಸಿದ ಮೇಲೆ ಆತನು ಬೀದರ್ ನಗರದ ಅರಸನಾಗಿ ಜನ್ಮ ತಾಳಿದನು. ಅವನು ರಾಜನಾಗಿದ್ದಲೂ ಆಗಿದ್ದಾಗ ಆತನು ಇಂದಿನ ಜನ್ಮ ಸಂಸ್ಕಾರದಂತೆ ಬ್ರಾಹ್ಮಣರೆಂದರೆ ತುಂಬ ಗೌರವವಿತ್ತು. ಗೊತ್ತಾಯ್ತಾ? ಯಾರಿಗೆ? ಶ್ರೀಪಾದವಲ್ಲಭ ಯತಿಗಳಿಗೆ. ಅವರಿಗೆ ದಾನ ಧರ್ಮಗಳನ್ನು ಮಾಡುತ್ತಿದ್ದನು. ಮುಸಲ್ಮಾನ ಮುಲ್ಲಾಗಳು, ಹಿಂದೂಗಳು ಕೆಲಸಕ್ಕೆ ಬಾರದ ಕಲ್ಲು ಮಣ್ಣು ಮರಗಳನ್ನೇ ದೇವತೆಗಳೆಂದು ಪೂಜಿಸುತ್ತಾರೆಂದು ನೀನ್ಯಾಕೆ ಹಾಗೆ ಮಾಡಬೇಕು ಎಂದೆಲ್ಲ ಉಪದೇಶಿಸಿದರು. ರಾಜನು ಅವರನ್ನು ಕುರಿತು, ದೇವರು ಅಣು ರೇಣು ತೃಣ ಕಾಷ್ಟಗಳಲ್ಲಿ ವ್ಯಾಪಿಸಿದ್ದಾನೆ. ದೇವರೊಬ್ಬನೇ ನಾಮ ಹಲವು. ನಾವು ದೇವರನ್ನು ಎಲ್ಲ ಕಡೆ ವ್ಯಾಪಿಸಿದ್ದಾನೆಂದು ನಂಬಿದ್ದೇವೆ. ಹಿಂದೂಗಳು ನಂಬಿಕೆಯೂ ಇದೇ ಆಗಿದೆ ಎಂದನೋ. ನಮ್ಮದು ಅದೇನೇ, ಹಿಂದೂಗಳದು ಅದೇನೇ ಅಂತ ಹೇಳ್ತೀನಿ. ಕೆಲವು ದಿನಗಳ ನಂತರ ರಾಜನಿಗೆ ತೊಡೆಯ ಮೇಲೆ ಹುಣ್ಣಾಯಿತು. ಕೆಲವು ದಿನ ಕಳೀತು, ರಾಜನಿಗೆ ತೊಡೆ ಮೇಲೆ ಗಾಯ ಆಯಿತು, ಹುಣ್ಣಾಯಿತು. ಯಾವ ವೈದ್ಯಕೀಯ ಚಿಕಿತ್ಸೆಯಿಂದಲೂ ಅದು ಗುಣವಾಗಲಿಲ್ಲ. ವೇದನೆ ತಡೆಯಲು ಅಸಾಧ್ಯವಾಯಿತು. ಆಗ ವಾರಾಂತ್ಯದಲ್ಲಿ ಆತನು ಒಬ್ಬ ಬ್ರಾಹ್ಮಣನನ್ನು ಕರೆದು, ಸ್ವಾಮಿ, ಈ ನನ್ನ ರೋಗವು ವೈದ್ಯರಿಂದ ಗುಣವಾಗಲಾರದು, ಏನು ಮಾಡಲಿ ಎಂದನು. ಆಗ ಬ್ರಾಹ್ಮಣನು, ರಾಜನೇ, ಇದು ಪೂರ್ವಜನ್ಮದ ಪಾಪದ ಫಲವಾಗಿದೆ. ದಾನ ಧರ್ಮ ತೀರ್ಥಯಾತ್ರೆಗಳು ಪುಣ್ಯದಿಂದ ಇದು ಗುಣವಾಗಬಹುದು. ಸದ್ಗುರುಗಳ ದಯೆಯಿಂದ ಈ ರೋಗ ವಾಸಿಯಾಗಬಹುದು ಅಂತ ತಿಳಿಸ್ತಾರೆ. ರಾಜನು ತಾನು ಯಾವುದು ಅಲಕ್ಷಿಸದೆ ಉದ್ಧಾರದ ಮಾರ್ಗ ಹೇಳಿದೆನೆಂದರು. ಯಾವುದನ್ನು ಇದನ್ನು ಅಲಕ್ಷಣೆ ಮಾಡಬೇಡಿ, ಉದ್ಧಾರದ ಮಾರ್ಗ ಹೇಳಿ. ಬ್ರಾಹ್ಮಣನು ಅವನಿಗೆ, ಪಾಪನಾಶಿನಿ ತೀರ್ಥದಲ್ಲಿ ಶ್ರದ್ಧೆಯಿಂದ ಸ್ನಾನ ಮಾಡಿದರೆ ಇದು ಗುಣವಾಗುತ್ತದೆ ಅಂತ ತಿಳಿಸ್ತಾರೆ. ಪಾಪನಾಶಿನಿಗೆ ಹೋಗಿ ಶ್ರದ್ಧೆಯಿಂದ ಸ್ನಾನ ಮಾಡಿ ಗುಣ ಆಗತ್ತೆ ಅಂತ ಹೇಳ್ತಾರೆ. ಯವನ ದೊರೆಯು ಅಲ್ಲಿಗೆ ತಲುಪಿದನು. ಶ್ರೀ ಗುರುಗಳು ಗಾಣಿಗಾಪುರದಲ್ಲಿ ಯೋಗ ದೃಷ್ಟಿಯಿಂದ ಯವನ ದೊರೆಯ ಭೇಟಿಗೆ ಬರುವನೆಂದು ತಿಳಿದು ಅವನಿಂದ ಬ್ರಾಹ್ಮಣರಿಗೆ ತೊಂದರೆಯಾಗಬಹುದೆಂದು ಅರಿತು ಶಿಷ್ಯರನ್ನು ಕರೆದು, ಈಶ್ವರ ನಾಮ ಸಂವತ್ಸರ ಬಂದಿದೆ. ಗುರುವು ಸಿಂಹರಾಶಿಯಲ್ಲಿಯೂ ಟೋಣದರಿ ಗೋದಾವರಿ ಸ್ನಾನ ಸರ್ವಪುಣ್ಯಕರ ಒಬ್ಬ ಅರಸನು ಇಲ್ಲಿಗೆ ಬರಲಿದ್ದಾನೆ ಎಂದರೋ. ಗೊತ್ತಾಯ್ತಾ? ಈಗ ಏನಾಗಿದೆ, ಭೇಟಿಗೆ ಬಂದಾಗ ಬ್ರಾಹ್ಮಣರಿಗೆ ಅಲ್ಲಿ ತೊಂದರೆ ಆಗ್ಬೋದು. ಅದನ್ನು ಶಿಷ್ಯರಿಗೆ ಕರೆದು ಹೇಳ್ತಾರೆ, ಈಶ್ವರನಾಮ ಸಂವತ್ಸರ ಬಂದಿದೆ. ಗುರುವು ಸಿಂಹರಾಶಿಯಲ್ಲಿಯೇ ಟೋಣದರಿ ಗೋದಾವರಿ ಸ್ನಾನ ಸರ್ವಪುಣ್ಯಕರ ಒಬ್ಬ ಅರಸನು ಇಲ್ಲಿಗೆ ಬರಲಿದ್ದಾನೆ ಎಂದರೋ. ಶಿಷ್ಯರು, ಯವನ ದೊರೆ ಬಂದರೆ ನಮ್ಮ ಗತಿ ಏನು? ಆದರೂ ಗುರುಗಳು ರಕ್ಷಿಸುತ್ತಾರೆ, ಹೊರಡೋಣ ಎಂದು ಸಿದ್ಧತೆ ಮಾಡ್ಕೊತಾರೆ. ಯವನ ದೊರೆಯು ಪಾಪ ವಿನಾಶಿನಿ ತೀರ್ಥಕ್ಕೆ ತೆರಳಿ ಸ್ನಾನ ಮಾಡಿದನು. ಅಲ್ಲಿ ಆತನಿಗೆ ಸನ್ಯಾಸಿಗಳ ದರ್ಶನವಾಯಿತು. ಅರಸನು ಯತಿಗಳಿಗೆ ವಂದಿಸಿ ತನ್ನ ಬೇನೆಯ ಬಗ್ಗೆ ಹೇಳಿದನು. ಆಗ ಯತಿಗಳು ಆತನಿಗೆ, ರಾಜ, ಮಹಾನುಭಾವರ ದರ್ಶನದಿಂದ ನಿನ್ನ ಕಾಯಿಲೆ ನಿನಗೆ ಗುಣವಾಗುತ್ತದೆ ಎಂದು ಒಂದು ಪ್ರಸಂಗವನ್ನು ಹೇಳ್ತಾರೆ. ಅವಾಗ ಹಿಂದೆ ಅವಂತಿ ನಗರದಲ್ಲಿ ಒಬ್ಬ ದುರಾಚಾರಿ ಬ್ರಾಹ್ಮಣನು ಪಿಂಗಾಳ ಎಂಬ ವೇಶ್ಯ ಮೋಹಜಾಲದಲ್ಲಿ ಸಿಲುಕಿದ್ದನು. ಒಂದಿನ ಅಕಸ್ಮಾತ್ತಾಗಿ ಋಷಭಯೋಗಿಗಳು ಅಲ್ಲಿಗೆ ಬಂದರು. ಆಗ ಅವನು 4 ಗಳಿಗೆ ಅವರ ಸೇವೆಯನ್ನು ಮಾಡಿದನು. ಕಾಲಾಂತರದಲ್ಲಿ ಅವನು ಮೃತರಾದರೂ ಮುಂದೆ ಆ ಬ್ರಾಹ್ಮಣನು ವಜ್ರಬಾಹುವೆಂಬ ಅರಸನ ಮನೆಯಲ್ಲಿ ಜನ್ಮ ತಾಳಿದನು. ರಾಜನ 2ನೇ ಹೆಂಡತಿಯು ಈ ಮಗುವಿನ ಮೇಲೆ ಅಸೂಯೆಯಿಂದ ವಿಷ ಹಾಕಲು ಯತ್ನಿಸಿದಳು.
ದೈವಯೋಗದಿಂದ ಅವರು ಬದುಕುಳಿದರು. ಆದರೆ ವಿಷದ ಪರಿಣಾಮದಿಂದ ಮಗುವಿಗೆ ಭಯಂಕರ ವ್ರಣಗಳಾದವೋ. ದೇಹ ಕೊಳೆತು ನೀರು ಸುರಿಯಲಾರಂಭಿಸಿತು. ಯಾವ ಔಷಧದಿಂದಲೂ ಗುಣವಾಗಲಿಲ್ಲ. ಅರಸನು ತನ್ನ ಹೆಂಡತಿ ಮಗುವನ್ನು ಅಡವಿಯಲ್ಲಿ ಕರೆದೊಯ್ಯದು ಬಿಟ್ಟನೋ. ಅಡವಿ ಅಂದರೆ ಕಾಡಿಗೆ ಕರ್ಕೊಂಡು ಹೋಗಿಬಿಟ್ಬಿಟ್ಟ. ದಾರಿಯಲ್ಲಿ ಬಂದ ದನಗಾಯಿಗಳು ತಾಯಿ ಮಗುವನ್ನು ಆ ಪ್ರದೇಶದ ದೊರೆಯ ಮನೆಗೆ ತಲುಪಿಸಲು ಆತನು ಅವರನ್ನು ರಕ್ಷಿಸಿದನೋ. ಸ್ವಲ್ಪ ದಿನಗಳಲ್ಲಿಯೇ ಮಗನು ಸಾವನ್ನಪ್ಪಿದನೋ. ಆಗ ಋಷಭಯೋಗೀಶ್ವರನು ಅವರಿಬ್ಬರನ್ನೂ ಬದುಕಿಸಿದರು. ಆದ್ದರಿಂದ ಸದ್ಗುರುಗಳ ದರ್ಶನ ಎಂತಹ ಕ್ಲೇಶವನ್ನಾದರೂ ಕಳೆಯಬಹುದು ಎಂದಾಯಿತು. ನೀನು ಗಾಣಿಗಾಪುರಕ್ಕೆ ಹೋಗು ಎಂದರು. ಅದರಂತೆ ರಾಜನು ಗಾಣಿಗಾಪುರಕ್ಕೆ ಅಲ್ಲಿಗೆ ಬರ್ತಾನೆ. ಗಾಣಿಗಾಪುರಕ್ಕೆ ಬಂದು ಯವನ ರಾಜನನ್ನು ನೋಡಿದ. ಗಾಣಿಗಾಪುರದ ರಾಜನರು ಭಯಭೀತರಾದರು. ಗುರುಗಳ ಸಂಗಮಕ್ಕೆ ಹೋಗಿದ್ದಾರೆನ್ನಲು ಆತನು ಅಲ್ಲಿಗೆ ಹೊರಟನು. ಶ್ರೀ ಗುರುಗಳು ಸಂಗಮದ ದಾರಿಯಲ್ಲಿ ಅವನನ್ನು ಭೇಟಿಯಾಗ್ತಾರೆ. ರಾಜನನ್ನು ನೋಡಿದಾಕ್ಷಣ ಗುರುಗಳು, ರಜಕ ಚೆನ್ನಾಗಿರುವೆಯಾ? ಬೋಧನೆಗಳ ಮೇಲೆ ಭೇಟಿಯಾಗುತ್ತಿರುವೆ ಎಂದರು. ಯವನ ರಾಜನಿಗೆ ನಾನು ಹಿಂದಿನ ಜನ್ಮದಲ್ಲಿ ಮಡಿವಾಳನಾಗಿದ್ದು ನೆನಪಿಗೆ ಬಂದು ಗದ್ಗತಿತನಾಗಿ ಗುರು ಚರಣಗಳಿಗೆ ವಂದಿಸಿದನೋ. ಸ್ವಾಮಿ, ನೀವು ನನ್ನ ಆತ್ಮೋದ್ಧಾರಕರು, ನನ್ನ ಅರಮನೆಗೆ ಬನ್ನಿ ಎಂದು ಆಹ್ವಾನಿಸಲು ಶ್ರೀಗಳು, ರಾಜನೇ, ನಿನ್ನ ರಾಜ್ಯದಲ್ಲಿ ದಿನವೂ ಗೋಹತ್ಯೆ, ಬ್ರಾಹ್ಮಣ ಹಿಂಸೆ ಆಗುತ್ತಿದೆ. ಗೋಹತ್ಯೆ ಆಗ್ತಾಯಿದೆ, ಬ್ರಾಹ್ಮಣ ಹಿಂಸೆ ಆಗ್ತಾಯಿದೆ. ಅಲ್ಲಿಗೆ ನಾವು ಹೇಗೆ ಬರುವುದು? ಇದನ್ನು ನೀನು ನಿಲ್ಲಿಸಿದರೆ ನಾವು ಅಲ್ಲಿಗೆ ಬರಬೇಕು ಎಂದರು. ಆಗ ರಾಜನು ಇದಕ್ಕೊಪ್ಪಿ ಶ್ರೀ ಗುರುಗಳನ್ನು ತನ್ನಲ್ಲಿಗೆ ಬರುವಂತೆ ಆಹ್ವಾನ ಮಾಡ್ತೀರಿ. ಬ್ರಾಹ್ಮಣರಿಗೆ ಹಿಂಸೆ ಕೊಡಲ್ಲ, ಗೋಹತ್ಯೆ ಮಾಡಲ್ಲ, ಬನ್ನಿ ನೀವು ಅಂತ ಹೇಳ್ತಾನೆ. ಶ್ರೀಗಳನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ತಾನು ಅವರ ಪಾದಕಿಗಳನ್ನು ಹೊತ್ತು ರಾಜನು ಬೀದರ್ ನಗರದ ಕಡೆ ಹೊರಟನೋ. ಆದರೆ ಗುರುಗಳು ಆತನ ಸಂಗಡ ಬರಲೊಪ್ಪದೆ ಅವನನ್ನು ಹೋಗುವಂತೆಯೂ ತಾವು ಯೋಗ ರೂಪದಿಂದ ಅಲ್ಲಿ ಪ್ರಕಟವಾಗುವೆನೆಂದು ತಿಳಿಸಲು ರಾಜನು ಹಾಗೆಯೇ ಮಾಡಿದನೋ. ನೀನು ಹೋಗೋ, ನಾನು ಬರ್ತೀನಿ ನಡಿ. ಪಾಪ ವಿನಾಶಿನಿ ತೀರ್ಥದಲ್ಲಿ ಸಾವಿರಾರು ಜನರ ಸಮ್ಮುಖದಲ್ಲಿ ಗುರುಗಳು ಪ್ರಕಟವಾದರೋ. ಅವರು ಇಲ್ಲೇ ಇದ್ದಾರೆ, ಮಠದಲ್ಲೇ, ಆದರೆ ಅಲ್ಲಿ ಕಾಣಿಸ್ಕೊತಾರೆ. ಸಾಯನ್ ದೇವನ ಮಂಗನಾದ ನಾಗನಾಥನು ಗುರುಗಳಿಗೆ ಪಾದಪೂಜೆ ಭಿಕ್ಷೆ ಮಾಡಿಸಿ ಸಾವಿರಾರು ಜನರಿಗೆ ಏನು ಮಾಡ್ತಾನೆ, ಅವನು ಸಮಾರಾಧನೆ ಏರ್ಪಾಡು ಮಾಡ್ತಾನೆ. ರಾಜನು ಅಲ್ಲಿಗೆ ಬಂದು ಗುರುಗಳನ್ನು ಅರಮನೆಗೆ ಆಹ್ವಾನಿಸಿದನು. ಗುರುಗಳು ಅರಮನೆಗೆ ಆಗಮಿಸಿದರು. ಅರಸನು ಗುರುಗಳಿಗೆ ಪತ್ನಿ ಮತ್ತು ಪುತ್ರ ಸಮೇತನಾಗಿ ವಂದಿಸಿದರು. ಗುರುಗಳು ರಾಜನನ್ನು ಹರಸಿದರು. ಶ್ರೀಗಳು ಆತನನ್ನು ಆಶೀರ್ವದಿಸಿ, ನಿನ್ನ ಮಗನಿಗೆ ರಾಜ್ಯಪಟ್ಟವನ್ನು ಕಟ್ಟಿ ನನ್ನ ದರ್ಶನಕ್ಕೆ ಶ್ರೀಶೈಲಕ್ಕೆ ಬಾ ಎಂದು ಹೇಳಿದರೋ. ನಿನ್ನ ಮಗನಿಗೆ ರಾಜ್ಯಾಭಿಷೇಕ ಮಾಡಿಬಿಟ್ಟು ನೀನು ಶ್ರೀಶೈಲಕ್ಕೆ ಬಾ ಅಂತ ಹೇಳ್ತಾರೆ. ಅಲ್ಲಿಂದ ಹೊರಟ ಶ್ರೀ ನರಸಿಂಹ ಭಾರತೀ ಸ್ವಾಮಿಗಳು ಗಾಣಿಗಾಪುರವನ್ನು ತಲುಪಿದಾಗ ಜನಸ್ತೋಮ ಅಂದರೆ ತುಂಬ ಜನ ಸೇರ್ತಾರೆ. ಅವರನ್ನು ಆರತಿ ಬೆಳಗಿ ವಾದ್ಯ ವೈಭವದೊಡನೆ ಸ್ವಾಗತಿಸಿದರು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 50ನೇ ಅಧ್ಯಾಯಕ್ಕೆ ಸಂಪೂರ್ಣ ಆಗತ್ತೆ. ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 28/12/2024 ಶನಿವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ತಿಥಿ ತ್ರಯೋದಶಿ ರಾತ್ರಿ 2:23, ನಕ್ಷತ್ರ ಅನುರಾಧ ರಾತ್ರಿ 9:41, ಮಳೆ ಮೂಲ 4ನೇ ಪಾದ, ರಾಹುಕಾಲ 9:33 10:59 ತನಕ ಇದೆ. ಯಮಗಂಟೆ ಕಾಲ 1:50 3:16 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸಿ ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ಗುರುಗಳು ತಿಳಿಸಿದರೆ 51 ಅಧ್ಯಾಯನ ಯಾರು ಕೇಳಿ ಭಕ್ತಿಯಿಂದ ಕೇಳ್ತೀರೋ ಅವರಿಗೆ ಎಲ್ಲ ಕೈಗೂಡಿದ ಎಲ್ಲ ಕೆಲಸಗಳು, ಯಾವುದೇ ಕೆಲಸ ಅಂದ್ಕೊಂಡಿದ್ರು ಕೈಗೂಡುತ್ತೆ ಅಂತ ಕೇಳಿ ಭಕ್ತಿಯಿಂದ ಕೇಳಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.